ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಂತ. ಸೊ ಫಸ್ಟ್ ನಾನು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಹೇಗಿರುತ್ತೆ ತೋರಿಸ್ತೀನಿ, ಆಮೇಲೆ ನಿಮಗೆ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ಟಯರ್ಡ್. ಸೊ ನಾನು ಸುಸ್ತಾಗಿದ್ದೀನಿ, ನಾನು ಆ ಸ್ಟೇಟ್ನಲ್ಲಿದ್ದೀನಿ. ಐ ಆಮ್ ನಾಟ್ ಟಯರ್ಡ್. ಆಮ್ ಐ ಟಯರ್ಡ್? ಆಮ್ ಐ ನಾಟ್ ಟಯರ್ಡ್? ವೈ ಆಮ್ ಐ ಟಯರ್ಡ್? ಸೊ ಇಲ್ಲಿ ಟಯರ್ಡ್ ಅನ್ನೋದು ಅಡ್ಜೆಕ್ಟಿವ್ ಆ್ಯಂಡ್ ಅದು ನನ್ನ ಸ್ಟೇಟ್ನ ಹೇಳ್ತಾ ಇದೆ. ಪಾಸ್ಟ್ನಲ್ಲೂ ಕೂಡ ಟಯರ್ಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಅದು. ಪಾಸ್ಟ್ನಲ್ಲಿ ನೀವು ಜಸ್ಟ್ ವಾಸ್ ಯೂಸ್ ಮಾಡಿ, ಮುಗೀತು. ಐ ವಾಸ್ ಟಯರ್ಡ್, ನಾನು ಸುಸ್ತಾಗಿದ್ದೆ. ಐ ವಾಸಂಟ್ ಟಯರ್ಡ್. ವಾಸ್ ಐ ಟಯರ್ಡ್? ವಾಸ್ ಐ ನಾಟ್ ಟಯರ್ಡ್? ವೈ ವಾಸ್ ಐ ಟಯರ್ಡ್? ನೋಡಿ ಅಷ್ಟೇ. ಫ್ಯೂಚರ್ನಲ್ಲಿ ಏನಾಗುತ್ತೆ? ಐ ವಿಲ್ ಬಿ ಟಯರ್ಡ್, ನಾನು ಸುಸ್ತಾಗಿರ್ತೀನಿ. ಫ್ಯೂಚರ್ ಬಗ್ಗೆ ಯಾರು ಈ ಥರ ಹೇಳ್ತಾರೆ? ಸಪೋಸ್ ನಿಮ್ಮನ್ನು ಯಾರಾದರೂ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಎಲ್ಲಾದರೂ ಹೋಗಿ ಏನಾದರೂ ಮಾಡೋದಕ್ಕೆ ಹೇಳ್ತಾರೆ. ಅವಾಗ ನೀವು ಹೇಳ್ಬೋದು, ನಾನೇನಾದರೂ ಅದನ್ನು ಮಾಡಿದ್ರೆ ಐ ವಿಲ್ ಬಿ ಟಯರ್ಡ್ ಅಂತ, ರೈಟ್? ಈ ಸ್ಟೆಪ್ಸ್ ಏನಾದರೂ ಹತ್ತಿದ್ರೆ ಐ ವಿಲ್ ಬಿ ಟಯರ್ಡ್. ಆ ರೀತಿ ಏನಾದರೂ ಒಂದು ಮಾಡಿದರೆ ನಾನು ಟಯರ್ಡ್ ಆಗ್ತೀನಿ ಅಂತ ಹೇಳೋವಾಗ ಇದನ್ನು ಹೇಳಬೇಕು, ರೈಟ್? ಐ ವಿಲ್ ನಾಟ್ ಬಿ ಟಯರ್ಡ್. ವಿಲ್ ಐ ಬಿ ಟಯರ್ಡ್? ವಿಲ್ ಐ ನಾಟ್ ಬಿ ಟಯರ್ಡ್? ವೈ ವಿಲ್ ಐ ಬಿ ಟಯರ್ಡ್? ಸೊ ಅಗೇನ್ ನಾನು ನಿಮ್ಗೆ ಇನ್ನೊಂದ್ಸರಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಇಡಿಯಿಂದ ಎಂಡ್ ಆಗೋ ವರ್ಡ್ಗಳು ಜಸ್ಟ್ ವರ್ಬ್ಗಳು ಮಾತ್ರ ಅಲ್ಲ, ಅಡ್ಜೆಕ್ಟಿವ್. ಈ ಎಕ್ಸಾಂಪಲ್ ನಮ್ಗೆ ಕಾಣಿಸುತ್ತೆ. ಸೊ ನೋಡಿ, ಅದು ಅಡ್ಜೆಕ್ಟಿವ್ ಆಗಿರೋದ್ರಿಂದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಅದರ ಸ್ಪೆಲ್ಲಿಂಗ್ ಚೇಂಜ್ ಆಗಿಲ್ಲ. ಬಟ್ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ಆ್ಯಮ್, ವಾಸ್, ವಿಲ್ ಬಿ ಬಂದಿದೆ. ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ತೋರಿಸ್ತದೆ, ರೈಟ್? ಹಿ ಈಸ್ ಬೋರಿಂಗ್ ಅಂದರೆ ಅವನು ಬೋರ್ ಮಾಡೋ ವ್ಯಕ್ತಿ. ಹಿ ಈಸ್ ನಾಟ್ ಬೋರಿಂಗ್, ಅವ್ನು ಬೋರ್ ಮಾಡೋ ವ್ಯಕ್ತಿ ಅಲ್ಲ. ಈಸ್ ಹಿ ಬೋರಿಂಗ್? ಇಸಂಟ್ ಹಿ ಬೋರಿಂಗ್? ವೈ ಇಸ್ ಹಿ ಸೋ ಬೋರಿಂಗ್? ಹಿ ವಾಸ್ ಬೋರಿಂಗ್. ಕನ್ನಡ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅವ್ನು ಬೇಜಾರು ತರಿಸ್ತಿದ್ದ. ಸೊ ಹಿ ವಾಸ್ ಬೋರಿಂಗ್ ಅಂದರೆ ಎಸ್, ಅವನು ಮೊದಲು ಬೋರ್ ಮಾಡೋ ವ್ಯಕ್ತಿ ಆಗಿದ್ದ ಅಂತಲೂ ಹೇಳ್ಬೋದು, ಅದು ಕರೆಕ್ಟ್. ಬಟ್ ಈಗ ಅವ್ನು ಚೇಂಜ್ ಆಗಿದ್ದಾನೆ. ಸೊ ಆ ಸಿಚುವೇಷನಲ್ಲೂ ಕರೆಕ್ಟ್ ಆಗುತ್ತೆ. ಬಟ್ ನಾನಿಲ್ಲಿ ಏನು ಕೊಟ್ಟಿದ್ದೀನಿ? ಸೊ ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀನು ಆ ಫ್ರೆಂಡ್ನ ಮೀಟಾಗಿ ಬಂದ್ಯಾ ಅಂತ ನಾನು ಕೇಳಿದೆ. ನೀವು ಹೇಳಿದ್ರೆ ಎಸ್, ಮೀಟಾಗಿ ಬಂದೆ. ಅವ್ನು ಹೇಗಿದ್ದ ಅಂತ ನಾನು ಕೇಳಿದೆ. ಸೊ ನೀವು ಹೇಳ್ತೀರ ಈಗ ಹಿ ವಾಸ್ ಬೋರಿಂಗ್ ಅಂತ. ಅಂದರೆ ನೀವು ಮೀಟ್ ಆದಾಗ ಅವ್ನು ನಿಮ್ಮನ್ನು ತುಂಬ ಬೋರ್ ಮಾಡ್ದ, ಅದಕ್ಕೆ ಈಗ ನೀವು ಹೇಳ್ತಾ ಇದ್ದೀರಾ ಹಿ ವಾಸ್ ಬೋರಿಂಗ್ ಅಂತ, ರೈಟ್? ಸೊ ಆ ಸಿಚುವೇಶನ್, ನೀವು ಮೀಟ್ ಮಾಡಿದಂತಹ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇರೋದು ಇದು. ಆವಾಗಲೂ ಕೂಡ ಹಿ ವಾಸ್ ಬೋರಿಂಗ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಹಿ ವಾಸ್ ನಾಟ್ ಬೋರಿಂಗ್ ಅಂತ ಹೇಳಿ. ವಾಸ್ ಹಿ ಬೋರಿಂಗ್? ವಾಸಂಟ್ ಹಿ ಬೋರಿಂಗ್? ವೈ ವಾಸ್ ಹಿ ಸೋ ಬೋರಿಂಗ್ ಅಂತ ನೀವು ನಾನು ಕೇಳ್ಬೋದು, ರೈಟ್? ಅಂದರೆ ಆ ಇನ್ಸಿಡೆಂಟ್ನಲ್ಲಿ ನೀವು ಅವನ ಜೊತೆ ಮಾತಾಡಿದ್ರಿ, ಮೀಟ್ ಆದ್ರಿ, ಅದ್ರ ಬಗ್ಗೆ ಈ ಥರ ಕ್ವೆಶನ್ಸ್ನ ಕೇಳ್ತಾ ಇರೋದಿಲ್ಲಿ, ರೈಟ್? ಆ್ಯಂಡ್ ಫ್ಯೂಚರ್ನಲ್ಲಿ ನೀವೇನಾದರೂ ಮೀಟ್ ಆಗಕ್ಕೆ ಹೋಗ್ತೀರಾ ಅಂತ ನನಗೆ ಹೇಳಿದ್ರೆ, ನಾನೀಗ ಹೇಳ್ತೀನಿ ನೋ, ನೀನು ಅವನ್ನ ಮೀಟ್ ಆಗಬೇಡ, ಯಾಕೆಂದರೆ ಹಿ ವಿಲ್ ಬಿ ಬೋರಿಂಗ್, ರೈಟ್? ಹಿ ವಿಲ್ ಬಿ ಬೋರಿಂಗ್ ಅಂದರೆ ಫ್ಯೂಚರ್ನಲ್ಲಿ ಹಾಗಿರ್ತಾನೆ ಅಂತಲ್ಲ. ಇಫ್ ಯು ಗೋ ಅಂಡ್ ಮೀಟ್ ಹಿಮ್, ಹಿ ವಿಲ್ ಮೇಕ್ ಯು ಬೋರ್ಡ್, ಹಿ ವಿಲ್ ಬಿ ಬೋರಿಂಗ್. ಅಥವಾ ನಾನು ಅಪೋಸಿಟು ಹೇಳ್ಬೋದು, ಹಿ ವೋಂಟ್ ಬಿ ಬೋರಿಂಗ್, ಯು ಕ್ಯಾನ್ ಮೀಟ್ ಹಿಮ್. ವಿಲ್ ಹಿ ಬಿ ಬೋರಿಂಗ್? ವೋಂಟ್ ಹಿ ಬಿ ಬೋರಿಂಗ್? ವೈ ವಿಲ್ ಹಿ ಬಿ ಸೋ ಬೋರಿಂಗ್? ಗೊತ್ತಾಯ್ತಲ್ವಾ? ಸೊ ನೀವು ಕ್ಲಾಸ್ ನಂಬರ್ 37, 38 ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದರಲ್ಲಿ ನಾನು ತುಂಬ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಅವಾಗಲೇ ನಿಮ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಕೊಡೋ ಎಲ್ಲ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನಾವು ಇಡೀ ಅಡ್ಜೆಕ್ಟಿವ್ ಮುಂದೆ ಟು ಹಾಕಿ ಬೇಸ್ ವರ್ಬ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಸಿ, ಹಿಯರ್, ಗೋ ಅಂತ, ರೈಟ್? ಟು ಬಂದರೆ ಬೇಸ್ ವರ್ಬೇ ಬರಬೇಕು, ಅಂದರೆ ವರ್ಬ್ನ ಬೇಸ್ ಫಾರ್ಮೇ ಇರಬೇಕು. ಎಕ್ಸಾಂಪಲಲ್ಲಿ ಬಂದಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಡೀ ಅಡ್ಜೆಕ್ಟಿವ್ ಮುಂದೆ ಬೈ ಆರ್ ಆ್ಯಕ್ಟ್ ಬಂದು ಒಂದು ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ, ನೌನ್ನ ಹಾಕಿ, ಪ್ರೊನೌನ್ ಹಾಕಿ. ಫಾರ್ ಎಕ್ಸಾಂಪಲ್, ಬೈ ದ ಕಿಡ್ಸ್, ಬೈ ದ ನ್ಯೂಸ್, ಬೈ ದ ರೆಸ್ಪಾನ್ಸ್, ರೈಟ್? ಅಥವಾ ಅಟ್ ದ ಕಿಡ್ಸ್, ಅಟ್ ದ ನ್ಯೂಸ್ ಅಂತಲೂ ಹೇಳ್ಬೋದು. ಬೈ ಯು, ಬೈ ದೆಮ್ ಬರುತ್ತೆ, ರೈಟ್? ತುಂಬ ಜನ ಬೈನೇ ಯೂಸ್ ಮಾಡೋದು, ತುಂಬ ಯೂಸೇಜ್ನಲ್ಲಿರೋದು ಬೈ. ಇವುಗಳ ಹಿಂದೆ ಬೈ ಬರುತ್ತೆ. ಅಂದರೆ ಅರ್ಥ ಅವುಗಳಿಂದಾಗಿ ನನಗೆ ಈ ಥರ ಆಗಿದೆ, ಅಂದರೆ ನನಗೇನೋ ಒಂದು ಫೀಲಿಂಗ್ನಲ್ಲಿದ್ದೀನಿ. ಯಾಕೆ? ಅದಕ್ಕೆ ಕಾರಣ ಏನು ಅಂದರೆ ಅವರು, ಅವುಗಳಿಂದ ನಾನು ಇರ್ತಿದ್ದೀನಿ ಅಂತ ಹೇಳೋವಾಗ ಈ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಆ್ಯಂಡ್ ತುಂಬ ಸರಿ ಆ್ಯಟ್ ಕೂಡ ಯೂಸ್ ಮಾಡ್ತಾರೆ ಬೈ ಬದಲಾಗಿ, ಎರಡೂ ಕೂಡ ಓಕೆ. ಬಟ್ ಬೈ ತುಂಬ ಕಾಮನ್ ಅಷ್ಟೇ. ಸೊ ಗೊತ್ತಾಯ್ತಲ್ಲ, ಯಾವುದರಿಂದ ಅಂತ ನೀವು ಹೇಳಬೇಕಾದ್ರೆ ಬೈ ಯೂಸ್ ಮಾಡಿ. ಆ್ಯಂಡ್ ಅಟ್ ಕೂಡ ಸ್ವಲ್ಪ ಕಡೆ ಯೂಸ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ವರ್ಡ್ಗಳಿಗೆ ಫಿಕ್ಸ್ಡ್ ಆಗಿ ವರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೋರ್ಡ್. ಬೋರ್ಡ್ ಮುಂದೆ ಆಫ್ ಬಂದು ING ವರ್ಬೇ ಬರುತ್ತೆ. ಬೋರ್ಡ್ ಆಫ್ ರೈಟಿಂಗ್ ಅಂದರೆ ಬರಿತಾ ಬರಿತಾ ನನಗೆ ಬೋರ್ ಆಗಿದೆ. ಬೋರ್ಡ್ ಆಫ್ ವರ್ಕಿಂಗ್. ಅದೇ ಥರ ಟಯರ್ಡ್ ಆಫ್ ಸಮಥಿಂಗ್ ಅಂತ ನೀವು ಹೇಳ್ಬೋದು, ING ವರ್ಬೇ ಇಡಬೇಕಲ್ಲಿ ನೀವು. ಇಂಟ್ರೆಸ್ಟೆಡ್ ಇನ್ ಅಂತ ಹೇಳ್ತೀವಿ, ಅಂದರೆ ಯಾವುದರಲ್ಲಿ ನಾವು ಇಂಟ್ರೆಸ್ಟೆಡ್ ಆಗಿದ್ದೀವಿ. ಆ್ಯಕ್ಟಿವಿಟಿ ಜಾಗದಲ್ಲಿ ನೀವು ಯಾವುದಾದ್ರೂ ನೌನ್ ಕೂಡ ಮೆನ್ಷನ್ ಮಾಡಿ.
ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್ ಅಂತಲೂ ಹೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಹೇಳಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್ ಅಂತ ಹೇಳ್ಬೋದು, ರೈಟ್. ಸೊ ಈ ವರ್ಡ್ಗಳು ಫಿಕ್ಸ್ಡ್ ಆಗಿರುತ್ತೆ. ಬೋರ್ಡ್ ಆಫ್, ಟಯರ್ಡ್ ಆಫ್, ಇಂಟ್ರೆಸ್ಟೆಡ್ ಇನ್, ಯಾವುದ್ರ ಬಗ್ಗೆ ನೀವು ಮಾತಾಡ್ತೀರಾ ಮುಂದೆ ಮೆನ್ಷನ್ ಮಾಡಿ. ಆ್ಯಂಡ್ ನಾನು ಹೆಂಗೆ ಕೊಟ್ಟಿದ್ದೀನಿ ಆ ರೂಲ್ ಫಾಲೋ ಆಗಬೇಕು ನೀವು. ಸೊ ಈಗ ನಾನು ಸೆಂಟೆನ್ಸ್ಗಳನ್ನ ಓದ್ಕೊಂಡು ಹೋಗ್ತೀನಿ, ನೀವು ಫಾಲೋ ಮಾಡಿ. ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ನೀವು ಕ್ಲಾಸ್ ನಂಬರ್ 37, 38 ನೋಡಿಲ್ಲ ಅಂತ ಅರ್ಥ ಅಷ್ಟೇ. ವಿ ಆರ್ ಟೂ ಟಯರ್ಡ್. ಐ ಆಮ್ ರಿಲೀವ್ಡ್ ಟು ಹಿಯರ್ ದಟ್. ಐ ಆಮ್ ರಿಲೀವ್ಡ್ ನಾವ್ ಟು ಹಿಯರ್. ಅದನ್ನು ಕೇಳಿ ನಾನು ರಿಲೀವ್ ಆಗಿದ್ದೀನಿ ಅಂತ ಅರ್ಥ ಇದು, ರೈಟ್. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ದ ಜಾಬ್. ಐ ಆಮ್ ಬೋರ್ಡ್ ಆಫ್ ವರ್ಕಿಂಗ್ ಹಿಯರ್. ಐ ಆಮ್ ರಿಲ್ಯಾಕ್ಸ್ಡ್ ಆಫ್ಟರ್ ದ ಗೇಮ್. ಐ ಆಮ್ ಫ್ಯಾಸಿನೇಟೆಡ್ ಬೈ ಯರ್ ವಾಯ್ಸ್. ವಿ ಆರ್ ಪ್ಲೀಸ್ಡ್ ಟು ಇನ್ವೈಟ್ ಯು. ಸೊ ನೋಡಿ, ವಿ ಆರ್ ಪ್ಲೀಸ್ಡ್ ಅಷ್ಟೇ ನೀವು ಹೇಳಿದ್ರೇನು ನಾವು ಸಂತೋಷ ಆಗಿದ್ದೀವಿ. ಯಾಕಾಗಿದ್ದೀವಿ ಅದನ್ನು ಮುಂದೆ ಮೆನ್ಷನ್ ಮಾಡ್ತೀವಿ ಯಾವಾಗಲೂ. ಅದು ಕೂಡ ಟು ಪ್ಲಸ್ ಬೇಸ್ ವರ್ಬಿಂದ, ಟು ಇನ್ವೈಟ್ ಯು. ಸೊ ಅವ್ರು ನನ್ನ ಇನ್ವೈಟ್ ಮಾಡಿದ್ರೆ ನಾನೇನಂತ ಹೇಳ್ತೀನಿ ಇದಕ್ಕೆ ಆನ್ಸರಲ್ಲಿ ನೋಡಿ ಇಲ್ಲಿ. ಐ ವಾಸ್ ಥ್ರಿಲ್ಡ್ ಟು ಬಿ ಇನ್ವೈಟೆಡ್, ರೈಟ್. ಅವ್ರು ನನ್ನ ಇನ್ವೈಟ್ ಮಾಡಿದ್ರು ಈಗಾಗಲೇ, ಅವಾಗ ನಾನು ಏನಾಗಿದ್ದೆ, ಐ ವಾಸ್ ಥ್ರಿಲ್ಡ್ ಟು ಬಿ ಇನ್ವೈಟೆಡ್ ಅಂತ ಬಂತು ನೋಡಿ ಇಲ್ಲಿ. ಅಂದರೆ ಯಾಕೆ, ನಾನು ಇನ್ವೈಟ್ ಆಗಿದ್ದಕ್ಕೆ ಅಂತ ಹೇಳಬೇಕಂದ್ರೆ ಟು ಬಿ ಇನ್ವೈಟೆಡ್ ಅಂತ ಹಾಕಬೇಕು. ಟು ಇನ್ವೈಟ್ ಅಂತ ಅವ್ರು ಹೇಳ್ತಾರೆ, ನಾನೇನು ಹೇಳ್ತೀನಿ ಟು ಬಿ ಇನ್ವೈಟೆಡ್ ಅಂತ ನಾನು ಹೇಳ್ಕೊತೀನಿ. ಗೊತ್ತಾಗ್ತಿದೆ ಅಲ್ವಾ? ಟು ಇನ್ವೈಟ್ ಅಂದರೆ ಇನ್ವೈಟ್ ಮಾಡಲು, ಟು ಬಿ ಇನ್ವೈಟೆಡ್ ಅಂದರೆ ಇನ್ವೈಟ್ ಆಗಿರಲು, ಅಷ್ಟೇ ಡಿಫ್ರೆನ್ಸ್, ರೈಟ್. ಮುಂದೆ ನೀವು ಕಲಿತೀರಾ ಟೆನ್ಸ್ಗಳಲ್ಲಿ, ಈಗ ಜಸ್ಟ್ ಫಾಲೋ ಮಾಡಿ. ಜಾನ್ ಈಸ್ ಇರಿಟೇಟೆಡ್ ಬೈ ದ ಕಿಡ್ಸ್. ನೋಡಿ, ಬೈ ದ ಕಿಡ್ಸ್ ಅಂದರೆ ಯಾರು ಕಾರಣ, ರೀಸನ್ ಹೇಳಬೇಕಲ್ವಾ, ಅವಾಗೆಲ್ಲ ಬೈ ಯೂಸ್ ಮಾಡಬೇಕು. ಅದರಿಂದ ಅಂತ ಮೀನಿಂಗ್ ಕೊಡುತ್ತಾಗ. ಸಂಜು ಈಸ್ ಎಕ್ಸೈಟೆಡ್ ಟು ಸಿ ಯು. ನಿನ್ನ ನೋಡೋದಕ್ಕೆ ಎಕ್ಸೈಟ್ ಆಗಿದ್ದಾಳೆ. ನೋಡಿ, ಇಲ್ಲಿ ಎಕ್ಸೈಟ್ ಅಂದರೆ ಏನು ಮೀನಿಂಗ್ ಕೊಡ್ತಾ ಇದೆ. ಸೊ ಸಿಚುವೇಶನ್ ಪ್ರಕಾರ ಆ ವರ್ಡ್ಗಳ ಮೀನಿಂಗ್ ಇರುತ್ತೆ. ಆದ್ದರಿಂದ ನೀವು ಎಲ್ಲ ಎಕ್ಸಾಂಪಲ್ಸ್ನ ಕೂಡ ನೋಡಬೇಕು. ನಾನು ಇಲ್ಲಿ ಎಲ್ಲ ಸಿಚುವೇಶನ್ಸ್ನ ಕವರ್ ಮಾಡಿದ್ದೀನಿ. ವಿ ಆರ್ ರಿಯಲಿ ಎಂಟರ್ಟೈನ್ಡ್ ಹಿಯರ್. ಹೀಸ್ ಡಿಸ್ಕರೇಜ್ಡ್ ಆಫ್ಟರ್ ದ ಲಾಸ್. ಸೊ ಇಲ್ಲಿ ಲಾಸ್ ಅಂದರೆ ಎರಡು ಮೀನಿಂಗ್ ಬರುತ್ತೆ. ನಷ್ಟ, ಅದು ನಿಮಗೆ ಗೊತ್ತಿದೆ. ಯಾವುದಾದ್ರೂ ಒಂದು ಗೇಮ್ನಲ್ಲಿ, ಮ್ಯಾಚ್ನಲ್ಲಿ ಸೋಲ್ತಾರೆ, ಸೊ ಅವಾಗೇನು ಹೇಳ್ತೀರಾ, ಅವಾಗಲೂ ಕೂಡ ಲಾಸ್ ಅಂತಲೇ ಹೇಳೋದು. ಆಫ್ಟರ್ ದ ಲಾಸ್ ಅಂದರೆ ಸೋಲಿನ ನಂತರ. ಆಫ್ಟರ್ ದ ಲಾಸ್ ಅಂದರೆ ನಷ್ಟ ಆದಮೇಲೆ ಅಂತ ಮೀನಿಂಗ್ ಕೂಡ ಬರುತ್ತೆ. ವಿ ಆರ್ ಎಂಟರ್ಟೈನ್ಡ್ ಬೈ ಹಿಸ್ ಜೋಕ್ಸ್. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಆನ್ಸರ್. ಸೊ ಸ್ಯಾಟಿಸ್ಫೈಡ್ ವಿತ್ತೇ ಬರುತ್ತೆ ತುಂಬ ಸರಿ. ಯು ಆರ್ ಪಝಲ್ಡ್ ಅಬೌಟ್ ಸಮಥಿಂಗ್. ಸೊ ನಿಮಗೆ ಗೊತ್ತಾಯ್ತು ಅಲ್ವಾ, ಅಬೌಟ್ ಅಂದರೆ ಬಗ್ಗೆ. ನೀವು ಯಾವುದ್ರ ಬಗ್ಗೆ ಅಂತ ಹೇಳಬೇಕು ಅನ್ಕೊಂತಾರೆ, ಅಬೌಟ್ ಮುಂದೆ ನೀವು ಆ ವರ್ಡ್ ಮೆನ್ಷನ್ ಮಾಡಿ ಅಷ್ಟೇ. ವಿ ಆರ್ ಅನಾಯ್ಡ್ ಬೈ ಹಿಸ್ ಬಿಹೇವಿಯರ್. ಯು ಆರ್ ಡಿಪ್ರೆಸ್ಡ್ ಅಬೌಟ್ ಯುವರ್ ಲೈಫ್. ಪೀಪಲ್ ಆರ್ ಡಿಸ್ಟ್ರೆಸ್ಡ್ ಬೈ ದ ಫ್ಲಡ್. ದ ವಿಲೇಜ್ ಈಸ್ ಡೆವಸ್ಟೇಟೆಡ್ ಬೈ ಫ್ಲಡ್ಸ್. He is gratified by Suma's response. The kids are excited about the trip. His mother is shocked by the news. I'm inspired to do more in my life. Kids are frightened by the incident. He is threatened by some strangers. People are alarmed by the violence. My brother is worried about his job. Players are exhausted in the ground. I'm worried about washing that shirt. She's terrified of boarding the plane. ಸೊ ಯಾವಾಗಲೂ ಪ್ಲೇನ್ಗೆ ಬೋರ್ಡಿಂಗ್ ಅಂತಲೇ ಕರಿತೀವಿ, ಶಿಪ್ಗೂ ಕೂಡ ಬೋರ್ಡಿಂಗ್ ಅಂತ ಕರಿತೀವಿ, ಅಂದರೆ ಅದನ್ನು ಹತ್ತೋದು. ಕಿರಣ್ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಫಿಸಿಕ್ಸ್. ಶಿ ಈಸ್ ಸರ್ಪ್ರೈಸ್ಡ್ ಟು ಸಿ ಹರ್ ಓಲ್ಡ್ ಫ್ರೆಂಡ್ಸ್. ದೇ ಆರ್ ಕನ್ಫ್ಯೂಸ್ಡ್ ವಿತ್ ದ ಕ್ವೆಶ್ಚನ್ಸ್. ಮೈ ಲೆಗ್ಸ್ ಆರ್ ಟಯರ್ಡ್ ಆಫ್ಟರ್ ಸೋ ಮಚ್ ವಾಕಿಂಗ್. ಸೊ ಇಲ್ಲಿ ಸೋ ಮಚ್ ವಾಕಿಂಗ್ ಅನ್ನೋದು ಒಂದು ನೌನ್ ಆಗಿ ತೊಗೊಂಡಿದ್ದೀವಿ. ING ಇದೆ, ಆದರೂ ಕೂಡ ಅದು ನೌನ್. ನಿಮಗೆ ನೆನಪಿದೆ ಅಲ್ವಾ, INGನಲ್ಲೂ ಕೂಡ ನೌನ್ಸ್ ಇರುತ್ತೆ ಅಂತ ನಾನು ಒಂದು ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ವಿ ಆರ್ ಅಸ್ಟಾನಿಸ್ಡ್ ಬೈ ಹರ್ ಪರ್ಫಾರ್ಮೆನ್ಸ್. ಸ್ಟೂಡೆಂಟ್ಸ್ ಆರ್ ಎನ್ಕರೇಜ್ಡ್ ಬೈ ದ ಟೀಚರ್.
The teacher is disappointed by the result. He is publicly humiliated by his colleagues. ಸೊ ಪಬ್ಲಿಕ್ಲಿ ಅನ್ನೋದು ಒಂದು ಅಡ್ವರ್ಬ್. ಹೇಗೆ ಆಗಿದೆ, ಅದು ಯಾವ ರೀತಿಯಾಗಿ ಆಗಿದೆ, ಮ್ಯಾನರ್ನ ಹೇಳುತ್ತೆ. ಅದು ಯಾವಾಗಲೂ ಇದ್ದರೆ ಅಡ್ಜೆಕ್ಟಿವ್ ಹಿಂದೆನೇ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಗೊತ್ತಾಗುತ್ತೆ ಅದು ಕೂಡ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು. ದೇ ಆರ್ ಡೀಪ್ಲಿ ಡಿಸ್ಟರ್ಬ್ಡ್ ಬೈ ದ ಆಕ್ಸಿಡೆಂಟ್. ದೇ ಆರ್ ಸೀರಿಯಸ್ಲಿ ಕನ್ಸರ್ನ್ಡ್ ಅಬೌಟ್ ದ ಸೇಫ್ಟಿ. ನೋಡಿ, ಸೀರಿಯಸ್ಲಿ ಇದು ಕೂಡ ಅಡ್ವರ್ಬ್. ತುಂಬ ಅಡ್ವರ್ಬ್ಗಳು LY ಇಂದ ಎಂಡ್ ಆಗುತ್ತೆ. ಅವೇನಾದರೂ ಬಂದರೆ ಅಡ್ಜೆಕ್ಟಿವ್ ಹಿಂದೆನೇ ಇರುತ್ತೆ. ರಾಜು ಅಂಡ್ ಸೀಮಾ ಆರ್ ಎಂಬ್ಯಾರಸ್ಡ್ ಅಟ್ ದ ಪಾರ್ಟಿ. ದ ವಿಚ್ ಎನ್ಚಾಂಟೆಡ್ ದ ಪ್ರಿನ್ಸಸ್ ವಿತ್ ಮ್ಯಾಜಿಕ್ ವರ್ಡ್ಸ್. US business is challenged by aggressive competitors. The listeners are enchanted by the singer's sweet voice. Right? Next. It's so frustrating. ಸೊ ಯಾವಾಗ ನೀವು ಇದನ್ನು ಹೇಳಬೇಕು ಅಂದರೆ, ನೀವೇನಾದರೂ ಒಂದು ಕೆಲಸನ ತುಂಬ ಮಾಡ್ತಾನೆ ಇರ್ತೀರಾ, ಬಟ್ ಅದರಿಂದ ನಿಮಗೆ ಬೇಕಾಗಿರೋ ರಿಸಲ್ಟ್ ಸಿಗೋದೇ ಇಲ್ಲ. ಅವಾಗ ನಿಮ್ಗೇನು ಅನಿಸುತ್ತೆ? ಅವಾಗ ಈ ಥರ ಹೇಳಬೇಕಾಗುತ್ತೆ. ದ ಪ್ಲೇ ಈಸ್ ಅಮ್ಯೂಸಿಂಗ್. ಪ್ಲೇ ಅಂದರೆ ನಾಟಕ. ಕಿರಣ್ ಈಸ್ ಸೋ ಅನಾಯಿಂಗ್. ದ ಫಿಲ್ಮ್ ಈಸ್ ಸೋ ಬೋರಿಂಗ್. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ. ಯೋಗ ಈಸ್ ವೆರಿ ರಿಲೀವಿಂಗ್. ಸೊ ಈ ವಿಡಿಯೋ ಆದಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ನೀವೇ ಮಾಡಿ ಓದಿ. ಆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಲ್ಲಿನ ನಿಮಗೆ ಕಷ್ಟ ಇಲ್ಲ. ನೀವು ಜಸ್ಟ್ ವಾಸ್ ವಿಲ್ ಬಿ ಅಂತ ಚೇಂಜ್ ಮಾಡಬೇಕಾಗಿರೋದು ಅಷ್ಟೇ ಅಲ್ವಾ ನಿಮ್ಮ ಕೆಲಸ. ಅದನ್ನು ಮಾಡಿ ನೀವೇ ಮನೇಲಿ ಕೂತ್ಕೊಂಡು ಮಾಡಿ ಓದಿದರೆ ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಆಗುತ್ತೆ. ಬಟ್ ಆದರೂ ಕೂಡ ನೀವು ರೀಸನ್ಸ್ ಹೇಳ್ತೀರಾ, ನಮ್ಗೆ ಯಾರಾದರೂ ಬೇಕು, ನಾವು ಎಲ್ಲಿ ಹೋಗಿ ಕಲಿಬೇಕು, ನಮಗೆ ಕಲಿಯೋದಕ್ಕಾಗಲ್ಲ. ಸೊ ರೀಸನ್ಸ್ ಹೇಳೋದು ಬಿಟ್ಬಿಡಿ. ನಾ ಹೇಳಿರೋದನ್ನು ಫಸ್ಟ್ ಫಾಲೋ ಮಾಡಿ, ಆಮೇಲೆ ನೆಕ್ಸ್ಟ್ ಟೈಮ್ ನಿಮಗೆ ರೀಸನ್ನೇ ಹೇಳೋದಕ್ಕೇನು ಇರೋದಿಲ್ಲ. ರೈಟ್? ಜಸ್ಟ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಟ್ಸ್ ಅ ಥ್ರೆಟನಿಂಗ್ ಕಾಲ್. It's an exhausting day. It's an energizing drink. It's a humiliating defeat. The film is quite boring. ಸೊ ಕ್ವೈಟ್ ಅನ್ನೋದು ಈ ಥರ ಯೂಸ್ ಆಗುತ್ತೆ. ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಸ್ವಲ್ಪ ಬೋರಿಂಗ್ ಆಗಿದೆ ಅಂತ ಆ ಥರ ಹೇಳ್ಬೋದು. ಈಸ್ ಅ ಫ್ಯಾಸಿನೇಟಿಂಗ್ ಪರ್ಸನ್. ಸೊ ನೋಡಿ, ಅಲ್ಲಿ ದ ಫಿಲ್ಮ್ ಈಸ್ ಅಂತ ಬಂದಿಲ್ಲ, ದ ಫಿಲ್ಮ್ ಈಸ್ ಕ್ವೈಟ್ ಬೋರಿಂಗ್ ಅಂತ ಬಂದಿಲ್ಲ. ಬಟ್ ಇಲ್ಲಿ ಹೀ ಈಸ್ ಅ ಫ್ಯಾಸಿನೇಟಿಂಗ್ ಪರ್ಸನ್ ಅಂತ ಬಂತು. ಯಾಕೆ? ಅದನ್ನೇ ನೀವು ಯೋಚನೆ ಮಾಡಬೇಕಾಗಿರೋದು. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಫ್ಯಾಸಿನೇಟಿಂಗ್ ಪರ್ಸನ್ ನೌನ್ ಬಂದಿದೆ. ಸೊ ಕಂಪ್ಲೀಟ್ಲಿ ಅದು ನೌನ್ ಆಯಿತು. ನೌನ್ ಹಿಂದೆ ನಾವು ಹಾಕ್ತೀವಿ. ಫಸ್ಟ್ ಸೆಂಟೆನ್ಸ್ನಲ್ಲೂ ನೋಡಿ ಹಾಕಿದ್ದೀವಿ. ಬಟ್ ಕ್ವೈಟ್ ಬೋರಿಂಗ್ ಇಲ್ಲೆಲ್ಲೂ ನೌನೇ ಇಲ್ಲ, ಅದಕ್ಕೆ ಹಾಕಬಾರ್ದು. ಬಟ್ ಬಂದರೆ ಹಾಕಲೇಬೇಕು, ನೀವು ಮಿಸ್ ಮಾಡಬಾರ್ದು. ಹೀ ಈಸ್ ಫ್ಯಾಸಿನೇಟಿಂಗ್ ಪರ್ಸನ್ ತಪ್ಪು. ರೈಟ್? ಇಟ್ ಈಸ್ ಹ್ಯುಮಿಲೇಟಿಂಗ್ ಡಿಫೀಟ್, ಅದು ಕೂಡ ರಾಂಗ್. ನೀವು ಆರ್ಟಿಕಲ್ಸ್ನ ಮಿಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇಂಗ್ಲೀಷ್ ಕ್ವಾಲಿಟಿ ಪೂರ್ ಆಗುತ್ತೆ, ತುಂಬ ಲೋ ಲೆವೆಲ್ ಇಂಗ್ಲೀಷ್ ಆಗುತ್ತೆ ಆರ್ಟಿಕಲ್ಸ್ನ ಮಿಸ್ ಮಾಡಿ ಬರೆಯೋದು. ನೀವು ಹೇಳ್ಬೋದು, ಏನು ಜಸ್ಟ್ ಆ ವರ್ಡ್ ಬಿಟ್ಟರೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ ಅಲ್ವಾ, ಏನು ದೊಡ್ಡ ತಪ್ಪೇನಿಲ್ವಲ್ಲ ಅಂತ ಅನ್ಬೋದು. ಎಸ್, ರೈಟ್. ಬಟ್ ಪೂರ್ ಕ್ವಾಲಿಟಿ ಇಂಗ್ಲೀಷ್ ಆಗುತ್ತೆ ಅದು. ಸೊ ತುಂಬ ಸರಿ ಇಂಟರ್ವ್ಯೂಗಳಲ್ಲಿ ನೀವೆಲ್ಲಾದರೂ ಯಾವುದಾದ್ರೂ ಈವೆಂಟ್ಗಳಲ್ಲಿ ಆ ಥರ ಮಿಸ್ಟೇಕ್ ಮಾಡಿದ್ರಿ ಅಂದರೆ, ನಿಮ್ಮ ಕೆಲಸದಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದರೆ, ಇಮೇಲ್ ಟೈಪ್ ಮಾಡುವಾಗ ಈ ಥರ ಮಿಸ್ಟೇಕ್ಗಳು ನೀವು ಮಾಡ್ತಿದ್ದೀರಾ, ಎಲ್ಲಾದರೂ ಮಾಡ್ತಾ ಇದ್ದೀರಾ ಅಂದರೆ ಅಪೋಸಿಟ್ ಪರ್ಸನ್ ಏನು ಮಾಡ್ತೀರಿ, ನಿಮ್ಮ ಜಡ್ಜ್ ಮಾಡ್ತಾರೆ. ಸೊ ನಿಮಗೆ ನಿಮ್ಮ ಲೆವೆಲ್ ಈ ಥರನೇ ಇದೆ, ಪೂರ್ ಇದೆ ಅಂತ. ರೈಟ್? ಸೊ ಕಲಿಯುವಾಗ ಕಂಪ್ಲೀಟಾಗಿ ನೀವು ಕಲ್ತ್ಬಿಡಬೇಕು. ದೇ ಆರ್ ಶಾಕಿಂಗ್ ಈವೆಂಟ್ಸ್. ಇಟ್ಸ್ ದ ಮೋಸ್ಟ್ ಶಾಕಿಂಗ್ ಥಿಂಗ್. ಸೊ ಯಾವಾಗ ಈ ಥರ ಮೋಸ್ಟ್ ಅನ್ನೋ ವರ್ಡ್ ಬರುತ್ತೆ, ಅದರಿಂದ ಯಾವಾಗಲೂ ಕೂಡ ಹಾಕ್ತೀವಿ. ಇಟ್ಸ್ ಅ ಸ್ಯಾಟಿಸ್ಫೈಯಿಂಗ್ ಸೊಲ್ಯೂಷನ್. ದಿಸ್ ಇಸ್ ಅ ಫ್ಯಾಸಿನೇಟಿಂಗ್ ಸ್ಟೋರಿ. ಸೊ ಇಟ್ಗೂ ದಿಸ್ಗೂ ಏನು ಡಿಫ್ರೆನ್ಸ್, ಅದ್ರ ಮೇಲೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ನೀವು ಹೋಗಿ ಸರ್ಚ್ ಮಾಡಿ ನನ್ನ ಚಾನಲ್ನಲ್ಲಿ. ಮೈ ಮದರ್ ಈಸ್ ವೆರಿ ಕೇರಿಂಗ್. ದ ರಿಸಲ್ಟ್ಸ್ ಆರ್ ಸರ್ಪ್ರೈಸಿಂಗ್. ಇಟ್ಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ meal. The cake is very tempting. He is a discouraging father. These are puzzling questions.
The math class is confusing. The incident is so terrifying. That is a tempting job offer. These are insulting remarks. Your support is very gratifying. His story is not so convincing. They are encouraging words. He's the most irritating man. His attitude is shocking to her. This work is tiring and tedious. The thought is terrifying to me. Rahul is a very interesting man. It's a truly terrifying experience. It is more relaxing to go by train. ಸೊ ಇಲ್ಲಿ ನೋಡಿ, ಇಟ್ ಈಸ್ ಮೋರ್ ರಿಲ್ಯಾಕ್ಸಿಂಗ್ ಅಂತ ಹೇಳಿದೆ. ಅಂದರೆ ಯಾವುದು, ನಾನು ಆ ಒಂದು ಎಕ್ಸ್ಪೀರಿಯನ್ಸ್ಗೆ ಹೇಳ್ತಾ ಇದ್ದೀನಿ. ಏನು ಎಕ್ಸ್ಪೀರಿಯನ್ಸ್? ಟು ಗೋ ಬೈ ಟ್ರೈನ್. ಮೈ ನ್ಯೂ ಜಾಬ್ is extremely tiring. It's a worrying thought for me. The anger in his face is shocking. Your ideas are fascinating to me. His work is fresh and interesting. These tasks are too challenging. That's an encouraging response. It's the most entertaining magazine. It's a very frightening experience. This work is physically exhausting. This whole business is very puzzling. It's a very distressing time for me. The house is visually very pleasing. This Sunday is very relaxing for me. This is not relaxing at all. The instructions are a little confusing. These are terrifying events of the day. This is more pleasing in appearance. It was rather frustrating for all of us. This is a surprisingly entertaining film. My job is very frustrating sometimes. It's gratifying to see such good results. His inaugural speech is very inspiring. This is a challenging task for anybody. The spelling of English is often puzzling. It's a relaxing car to drive long distance. It's a thrilling tale of a haunted house. His ability for languages is astonishing. Egypt is the most fascinating place. It was the most humiliating day of his life. That's an embarrassing moment for him. News reporting is a tiring and stressful job. This book is a thrilling, adventurous story. The whole experience is very depressing. That's an embarrassing situation for me. Software engineering is a challenging job. The noise of the children is very irritating. Drinking alcohol is really a disgusting habit. ಸೊ ಇಲ್ಲಿ ನೋಡಿ, ಡ್ರಿಂಕಿಂಗ್ ಆಲ್ಕೋಹಾಲ್ ಅಷ್ಟು ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀವಿ ನಾವು, ರೈಟ್? ಸೊ ಆ ಥರ ನೀವು ಯೂಸ್ ಮಾಡ್ಕೋಬೋದು. ದ ಕರೆಂಟ್ ಸಿಚುವೇಶನ್ ಇಸ್ ವೆರಿ ಫ್ರಸ್ಟ್ರೇಟಿಂಗ್ ಫಾರ್ ಅಸ್.
ಕ್ಲೀನಿಂಗ್ ದ ಹೌಸ್ ಇಸ್ ದ ಮೋಸ್ಟ್ ಎಕ್ಸಾಸ್ಟಿಂಗ್ ಥಿಂಗ್. ನೋಡಿ ಮತ್ತೆ ಬಂತು ಕ್ಲೀನಿಂಗ್ ದ ಹೌಸ್. ಇನ್ ಸಮ್ಮರಿ, this is a disappointing performance. This is one of the most exciting moments in my life. The whole experience was somewhat humiliating for us. It's so relaxing to be among old friends. It's the most devastating storm in 20 years. ಸೊ ಗೊತ್ತಾಯ್ತಲ್ವಾ, 2-3 ಸರಿ ನೋಡಿ ಕೇಳಿಸ್ಕೊಳ್ಳಿ, ಆಗಾಗ ಕೇಳಿಸ್ಕೊಳ್ತಾನೆ ಇರಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಂಡು ಓದಿ ಆ್ಯಂಡ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ನೀವೇ ಚೇಂಜ್ ಮಾಡಿ ಆ ಥರ ಪ್ರಾಕ್ಟೀಸ್ ಮಾಡಿ ಮತ್ತೆ ಓದಿ. ಎಷ್ಟು ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ, ಅದು ಮಾಡಲಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ಮಾಡಿದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ನೀವೆಲ್ಲೂ ಹೋಗಬೇಕಾಗಿಲ್ಲ ಕಲಿಯೋದಕ್ಕೆ. ನಾನು ಹೇಳಿರೋ ಥರ ನೀವು ಫಾಲೋ ಮಾಡಿದರೆ ಸಾಕು. ಆ್ಯಂಡ್ ಕಲಿಬೇಕಂತ ಇರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆ ಎಲ್ಲರಿಗೂ ನೀವು ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.